ಸರಿ, ಎಗ್ ರೈಸ್ ರಿವ್ಯೂ ಮಾಡಿದೆ, ಪಾನಿಪುರಿ ಶಿವಪುರಿ ಕಂಪ್ಯಾರಿಸನ್ ವೀಡಿಯೋ ಮಾಡಿದೆ, ಮೊನ್ನೆ ಮಾತ್ರ ಚಿಕನ್ ಲೆಗ್ ಪೀಸ್ ಬಗ್ಗೆನೂ ವೀಡಿಯೋ ಮಾಡಿದೆ. ಸಿಕ್ಕಾಪಟ್ಟೆ ಕಮೆಂಟ್ಸು ಮೆಸೇಜಸ್ಸು ಎಲ್ಲ ಬಂತು. ಇಷ್ಟ ಆಯಿತು ಸರ್, ಸಖತ್ತಾಗಿದೆ ಕಮೆಂಟ್ ಮಾಡಿದಿರಿ, ಆದರೆ ಗೋಬಿ ಮಂಚೂರಿ ರಿವ್ಯೂ ಮಾಡಲಿಲ್ಲ ಸರ್ ಅಂತ. ಸೊ ಎಸ್, ಆಲ್ ಟೈಮ್ ಎವ್ರಿಬಡೀಸ್ ಫೇವ್ರೇಟ್ ಫುಡ್ ಗೋಬಿ ಮಂಚೂರಿಯನ್ನ ನಿಮಗೋಸ್ಕರ ಕುಮಟಾದಿಂದ ಒನ್ ಆಫ್ ದ ಬೆಸ್ಟ್ ಹೋಟೆಲಿಂದ ತೊಗೊಂಬಂದಿದ್ದೀನಿ. ಇದು ತುಂಬ ರಿಚ್ ಹೋಟೆಲು ಅಲ್ಲ, ತುಂಬ ಕಡಿಮೆ ಸ್ಟ್ರೀಟ್ ಫುಡ್ ಕೂಡ ಅಲ್ಲ. ಸೊ ನೀವೆಲ್ಲರೂ ಹೋಗುವಂತಹ ಒಂದು ಮೀಡಿಯಮ್ ರೇಂಜ್ ಟಾಪ್ ಹೋಟೆಲಿಂದ ತೊಗೊಂಡು ಬಂದಿದ್ದೀನಿ. ಸೊ ಪ್ರೈಸ್ ಮೊದಲೇ ಹೇಳಿಬಿಡ್ತೀನಿ, ಯಾಕಂದರೆ ಮತ್ತೊಬ್ರು ಯಾರೋ ಕಮೆಂಟ್ ಮಾಡಿದ್ರು, ಸರ್ ನೀವು ಪ್ರೈಸ್ ಹೇಳ್ತೀರಿ ಅಂತ ಹೇಳ್ತೀರಿ, ಕಡೆಗೆ ಲಾಸ್ಟಿಗೂ ಹೇಳೋದಿಲ್ಲ ಅಂತ. 85 ರೂಪೀಸ್ ಪ್ರೈಸ್ ರೇಂಜಿಂದು ಹೋಟೆಲ್ ಮಾತ್ರ ಕೇಳಿಬಿಡಿ, ಯಾಕಂದರೆ ಇದು ಪ್ರಮೋಷ್ನಲ್ ವಿಡಿಯೋ ಅಲ್ಲ. ಸರಿ, ಈ ಗೋಬಿ ಮಂಚೂರಿಗೂ ಒಂದು ಹಿಸ್ಟ್ರಿ ಉಂಟು, ಏನಂತ ಗೊತ್ತುಂಟಾ? ಜಾಸ್ತಿ ಹಿಸ್ಟ್ರಿ ಹೇಳೋದಿಲ್ಲ, ಆಲ್ರೆಡಿ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. 1970ರಲ್ಲಿ ನೆಲ್ಸನ್ ವಾಂಗ್ ಅನ್ನುವಂಥವ್ರು ಮುಂಬೈದಲ್ಲಿ ಒಂದು ರೆಸ್ಟೋರೆಂಟನ್ನು ಇಟ್ಕೊಂಡಿದ್ರಂತೆ. ಸೊ ಆ ರೆಸ್ಟೋರೆಂಟಲ್ಲಿ ಆಲ್ರೆಡಿ ಚಿಕನ್ ಮಂಚೂರಿ ಇತ್ತು, ಬಿಕಾಸ್ ಇಂಡೋ ಚೈನೀಸ್ ಫುಡ್ಡು ಯಾವಾಗಲೂ ಇಂಟ್ರೊಡ್ಯೂಸ್ ಆಗಿತ್ತು ಇಂಡಿಯಾದಲ್ಲಿ. ಸೊ ಒಂದು ಗ್ರೂಪ್ ಆಫ್ ಪೀಪಲ್ ಅವರ ರೆಸ್ಟೋರೆಂಟಿಗೆ ಬಂದುಬಿಟ್ಟು ಮೆನ್ಯೂವನ್ನು ನೋಡಿ, ಇದು ಯಾವಾಗಲೂ ಮೆನ್ಯೂವಲ್ಲಿರೋದೇ ಕೊಡ್ತೀಯಾ, ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡು ಅಂತ ಹೇಳಿದ್ರಂತೆ. ಸೊ ಇವ್ರೇನು ಮಾಡಿದ್ರು ಗೊತ್ತಾ, ಕಿಚನ್ ಒಳಗಡೆ ಹೋಗ್ಬಿಟ್ಟು ಕಾಲಿಫ್ಲವರ್ನ ಕಟ ಅಂತ ಕಟ್ ಮಾಡಿಬಿಟ್ಟು ಏನೋ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಈ ಥರ ಮಂಚೂರಿ ಮಾಡಿಬಿಟ್ಟು ಕೊಟ್ರಂತೆ. ಎಲ್ಲರಿಗೂ ಇಷ್ಟ ಆಯಿತು. ಸೊ ಅವತ್ತು ಮುಂಬೈನಲ್ಲಿ 1970s ಸ್ಟಾರ್ಟ್ ಆಗಿರುವಂತಹ ಗೋಬಿ ಮಂಚೂರಿ ಇವತ್ತು ಎಷ್ಟು ಫೇಮಸ್ ಆಗಿದೆ ಅಂದರೆ, ಯಾವುದೇ ಜಾತ್ರೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಯಾವ ಫುಡ್ ಇರದೇ ಇರಲಿ, ಗೋಬಿ ಮಂಚೂರಿ ಅಂತೂ ಇದ್ದೇ ಇರುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಮೋರ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ನೀವು ಯಾವುದೇ ಹೋಟೆಲಿಂದ ತೊಗೊಂಡು ಬನ್ನಿ, ಈ ಥರ ಕೊಡ್ತಾರೆ. ಸೊ ಓಪನ್ ಮಾಡಿ ನೋಡಿದ್ರೆ, ಸೊ ದಿಸ್ ಇಸ್ ರಿಯಲಿ ಗುಡ್. ಈ ಮಿಡ್ ರೇಂಜ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಒಂದು ಬೆನಿಫಿಟ್ ಏನಂದರೆ, ಈ ಥರ ಒಂದು ಫಾಯಿಲ್ ಕಪ್ಪಲ್ಲಿ ಕೊಡ್ತಾರೆ. ಸೊ ನೀವು ಇನ್ ಕೇಸ್ ಟ್ರಾವೆಲ್ ಮಾಡೋದಿದ್ರೆ ತುಂಬ ಬೆಟರ್ ಆಪ್ಷನ್ ಅಂತ ಅಂದ್ಕೊಳ್ಬೋದು. ಸ್ಪೂನನ್ನು ಕೂಡ ಕೊಟ್ಟಿದ್ದಾರೆ. 85 ರೂಪೀಸ್ ಪ್ಲೇಟ್, ಇದು ಫುಲ್ ಪ್ಲೇಟ್ ಅಂತ ಹೇಳ್ಬೋದು. ಸೊ ಈಗ ಇದನ್ನು ಓಪನ್ ಮಾಡೋಣ ಬನ್ನಿ. ಈಸಿ ಓಪನಿಂಗ್ ಇದು. ಟ್ರಾವೆಲ್ ಮಾಡುವಾಗೆಲ್ಲ ಇದು ತುಂಬ ಇಂಪಾರ್ಟೆಂಟು, ಬಿಕಾಸ್ ಸಿಂಪ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಲೆಟ್ಸ್ ಓಪನ್ ಇಟ್, ನೋಡೋಣ ಹೇಗಿದೆ ಅಂತ. ವಾವ್, ದಿಸ್ ಈಸ್ ರಿಯಲಿ ಆಸಮ್, ಸೂಪರ್ ಆಗಿದೆ. ಗೋಬಿ ನೋಡೋದಕ್ಕೂ ಕೂಡ ತುಂಬ ಒಂಥರ ಪ್ರೀಮಿಯಂ ಕ್ವಾಲಿಟಿ ಅಂತ ಕಾಣ್ತಾ ಇದೆ ನೋಡಿ. ಟ್ಯಾಂಟೆಡ್ 2 ಸ್ಪೂನ್ಗಳಿವೆ ನಮ್ಮ ಮುಂದೆ. ಇದು ರೆಸ್ಟೋರೆಂಟ್ ಅವ್ರು ಕೊಟ್ಟಿದ್ದು, ಇದು ನಾನು ನನ್ನ ಮನೆಯಿಂದ ತಗೊಂಡು ಬಂದಿದ್ದು. ಇಲ್ಲಿ ನೀವು ನೋಡುವಾಗ ಮೇಲ್ಗಡೆ ಚೆನ್ನಾಗಿ ಇಷ್ಟೆಲ್ಲ ಕ್ಯಾಬೇಜ್ ಹಾಕಿದ್ದಾರೆ. ನನಗೆ ಈ ಆನಿಯನ್ಗಿಂತ ಕ್ಯಾಬೇಜ್ ಜೊತೆ ತಿನ್ನೋದು ತುಂಬ ಇಷ್ಟ. ಜೊತೆಯಲ್ಲಿ ಇಲ್ಲಿ ಕರೆಕ್ಟಾಗಿ ನೋಡಿ, ಗೋಬಿ ಕಲರ್ ನೋಡಿ, ದಿಸ್ ಇಸ್ ವೆರಿ ವೆರಿ ಪ್ರೀಮಿಯಂ ಕಲರ್ ಅಂತ ಹೇಳ್ಬೋದು. ಸೊ ಇನ್ನು ಕೆಲವರಿಗೆ ಗೋಬಿ ತುಂಬ ರೋಸ್ಟ್ ಆಗಬೇಕು, ಒಂಥರ ತಿನ್ನುವಾಗ ಒಂಥರ ಕುರುಮ್ ಅನ್ನಬೇಕು ಅಂತ. ಸೊ ಆ್ಯಕ್ಚುಲಿ ಗೋಬಿ ತುಂಬ ರೋಸ್ಟ್ ಆಗುವಂಥ ಫುಡ್ ಅಲ್ಲ. ನನಗೆ ಮತ್ತು ಬೈಕೋಬೇಡಿ, ಆ್ಯಕ್ಚುಲಿ ನನಗಿಷ್ಟ ತುಂಬ ರೋಸ್ಟ್ ಆಗದೇ ಇರುವಂಥದ್ದು. ಈಗ ಒಂದೊಂದೇ ಗೋಬಿಯನ್ನು ಈ ಥರ ಪ್ಲೇಟಿಗೆ ಹಾಕೊಂಡಾಯಿತು. ಸೊ ಈಗ ತಿನ್ನುವಂಥ ಟೈಮು, ಬನ್ನಿ. ನನಗೆ ತುಂಬ ರೆಡ್ಡಿಶ್ ಗೋಬಿ ಇಷ್ಟ ಆಗಲ್ಲ, ಓಕೆನಾ. ಸೊ ಲೆಟ್ಸ್ ಟ್ರೈ ನಾವು. ಸೊ ಇದೇ ಥರ ಪೋರ್ಕನ್ನು ಈಗ ಚುಚ್ಚಿಬಿಟ್ಟು ತಿಂತಾ ಇದ್ದೀನಿ. ಬಿಸಿ ಇದೆ ಇನ್ನೂ ಕೂಡ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಚುಚ್ಚೋದ್ರಲ್ಲೇ ಒಂಥರ ಮಜಾ ಇದೆ ನೋಡಿ. ಬಿಸಿ ಬಿಸಿ ಗೋಬಿಗೆ ಹೀಗೆ ಚುಚ್ಚಿಬಿಟ್ಟು ಹಿಂಗೆ ಇಟ್ಕೊಂಡ್ಬಿಟ್ಟು ಒಂದು ಬೈಟನ್ನು ತಗೊಂಬಿಡಿ ನೀವು ಫಸ್ಟು. ಓಕೆ, ನಾವು ಐ ಆಮ್ ಟೇಕಿಂಗ್ ದ ಬೈಟ್. ಸೂಪರ್, ಸಕ್ಕತ್ತಾಗಿ ಟೇಸ್ಟ್ ಕೊಡ್ತಾ ಇದೆ. ಮತ್ತೊಂದು ಪೀಸ್ ತಿಂದುಬಿಡ್ತೀನಿ, ಅದ್ರ ನಂತರ ರಿವ್ಯೂ ಮಾಡ್ತೀನಿ, ಓಕೆನಾ. ಕಮಾನ್. ಈ ರೀತಿ ಈ ದೊಡ್ಡ ಮೆಣಸಿನ್ಕಾಯಿ ಹಾಕಿದಾರಲ್ವ, ಕ್ಯಾಪ್ಸಿಕಮ್ ಅಂತ ನಾವು ಹೇಳ್ತೀವಲ್ಲ. ಸೊ ಇದ್ರ ಜೊತೆಯಲ್ಲಿ ಇದು ಹೀಗೆ ಹಾಕಿಬಿಟ್ಟು ಹೀಗೆ ತಿನ್ನುವಾಗ ಆ ಟೇಸ್ಟ್ ಇದ್ರ ಜೊತೆ ಮಿಕ್ಸ್ ಆಗಿಬಿಟ್ಟು ಅಲ್ಟಿಮೇಟಾಗಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಾ ಇದೆ. ಸೂಪರ್ ಇದೆ, ಸಖತ್ತು ಟೇಸ್ಟ್ ಕೊಡ್ತಾಯಿದೆ. ಯಾಕಂದರೆ ಈ ರೆಸ್ಟೋರೆಂಟಿಂದ ಆ್ಯಕ್ಚುಲಿ ನಾನು ಮುಂಚೆ ಕೂಡ ಗೋಬಿನ ತಿಂದಿದ್ದೀನಿ. ಇವಾಗ ಏನೋ ಗೊತ್ತಿಲ್ಲ ಏನು ಚೇಂಜಸ್ ಆಗಿದೆ ಅಂತ. ಇದರಲ್ಲಿ ತುಂಬ ಬ್ಯಾಲೆನ್ಸ್ ಟೇಸ್ಟ್ ಇದೆ. ಒಂಥರ ಮಿಕ್ಸ್ಚರ್ ಆಫ್ ಖಾರ, ಸಿಹಿ, ಲೈಟಾಗಿ ಆ ಉಪ್ಪು ಮತ್ತು ಆ ಸ್ವಲ್ಪ ಸೋಯಾ ಸಾಸ್ನ ಒಂಥರ ಆ ಹುಳಿ
ಎಲ್ಲ ಈಗ ಒಂಥರ ಸ್ಕೇಲಲ್ಲಿ ಇಟ್ಕೊಂಡು ಮಾಡ್ದಂಗಿದೆ, ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಟೇಸ್ಟನ್ನು ಕೊಡ್ತಾ ಇದೆ. ಸೊ ಐ ರಿಯಲಿ ಲೈಕ್ ದಿಸ್. ಇನ್ ಕೇಸ್ ಏನಾದರೂ ನಾನು ಈ ರೆಸ್ಟೋರೆಂಟನ್ನು ಹೆಸರನ್ನು ಹೇಳಿಬಿಟ್ಟಿದ್ರೆ, ನೀವೇನಾದರೂ ಅಲ್ಲಿ ಟ್ರೈ ಮಾಡಿದರೆ 100% ಅವರಿಗೆ ಸಖತ್ ಬಿಸ್ನೆಸ್ ಆಗ್ತಿತ್ತು ಅಂತ ಅಂದ್ಕೊಳ್ತೀನಿ. ಬಟ್ ಇದು ಆವಾಗಲೇ ಹೇಳಿದ್ದೆ, ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ 85 ರುಪೀಸ್ ಪ್ರೈಸ್ ರೇಂಜಿಗೆ ಈ ಥರ ಒಂದು ಟೇಸ್ಟ್, ಪ್ರೀಮಿಯಂ ಟೇಸ್ಟ್ ಇರುವಂಥ ಗೋಬಿಗೆ ನಾನು 9.5/10 ಕೊಡ್ಬೋದು. ಐ ರಿಯಲಿ ಲೈಕ್ ದ ಟೇಸ್ಟ್. ಸೂಪರ್ ಆಗಿದೆ, ನಿಜವಾಗ್ಲೂ ಟಾಪ್ ಆಗಿದೆ. 3 ರೀತಿ ಗೋಬಿ ಇರುತ್ತೆ. ಒಂದು ಸ್ಟ್ರೀಟ್ ಸೈಡ್ ಗೋಬಿ ಆಯಿತಾ, ಮತ್ತೊಂದು ಈ ಹೋಟೆಲ್ಗಳು ಮೀಡಿಯಮ್ ರೇಂಜ್ ಹೋಟೆಲ್ ಇರ್ತಲ್ಲ, ಅದು 2ನೇ ರೀತಿ. 3ನೇದು ಪ್ರೀಮಿಯಂ ಹೋಟೆಲ್ಲು, 5 ಸ್ಟಾರ್ ಹೋಟೆಲ್ ಗೋಬಿ. 3 ಕಡೆಯಲ್ಲೂ ಟೇಸ್ಟ್ ಮಾಡಿದ್ದೀನಿ. ಆದರೆ ನನಗೆ ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ಗೊತ್ತುಂಟು, ಸ್ಟ್ರೀಟ್ ಸೈಡ್ ಗೋಬಿ ತುಂಬ ಲೈಕ್ ಆಗುತ್ತೆ. ಬಟ್ ಇವತ್ತು ಈ ಹೋಟೆಲಿಂದ ತಂದಿದ್ದೀನಲ್ವ, ಮೀಡಿಯಮ್ ರೇಂಜ್ ಹೋಟೆಲಿಂದ, ಸೊ ಆ 85 ರುಪೀಸ್ ಗೋಬಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ಈ ಗೋಬಿ ನನಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಕಾಸ್ಟ್ಲಿ ರೆಸ್ಟೋರೆಂಟ್ಗಳಿಗಿಂತ ಇದು ತುಂಬ ಲೈಕ್ ಆಯಿತು. ಇಟ್ಸ್ ನಾಟ್ ಅಬೌಟ್ ದ ಪ್ರೈಸ್ಗೋಸ್ಕರ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಜವಾಗ್ಲೂ ಇದರ ಒಂದು ಕಾಂಬಿನೇಷನ್ ಏನಿದೆ ಅದು ಪ್ರೀಮಿಯಂ ಹೋಟೆಲ್ ಥರನೇ ಇದೆ ಅಂತ ಅನಿಸ್ತಾ ಇದೆ. ಸೊ ಐ ಥಿಂಕ್ ಒಂದೇ ಸ್ಟ್ರೀಟ್ ಫುಡ್ಡು ಇಲ್ಲ ಅಂದರೆ ಈ ಥರ ಮೀಡಿಯಮ್ ರೇಂಜ್ ಹೋಟೆಲ್ಗಳಲ್ಲೇ ಗೋಬಿ ಟಾಪ್ ಇರೋದಂತ ನನಗೆ ಅನಿಸ್ತಾ ಇದೆ. ಇಂಥ ವಿಡಿಯೋ ಮಾಡೋದೇ ಮರ್ತೋಗಿತ್ತು ರಿಯಲಿ. ಈಗ ನನ್ನ ಲಿಸ್ಟ್ನಲ್ಲಿ 5-6 ರೆಸ್ಟೋರೆಂಟ್ಗಳು ಆಲ್ರೆಡಿ ಫಿಕ್ಸ್ ಆಗಿದೆ. ನೀವೇ ಕಮೆಂಟ್ ಮಾಡಿ ಹೇಳಿರುವಂಥದ್ದು. ಅದರಲ್ಲಿ ಹೊನ್ನಾವರದಲ್ಲಿರುವಂಥ ರೆಸ್ಟೋರೆಂಟ್ಗಳೇ ತುಂಬ ಹೇಳಿದ್ದೀರಿ. ಸೊ ನೆಕ್ಸ್ಟು ನಾನೊಂದು ಕಂಟಿನ್ಯೂಸ್ ರೆಸ್ಟೋರೆಂಟ್ ಸೀರೀಸನ್ನೇ ಮಾಡ್ತಾಯಿದ್ದೀನಿ. ರೆಸ್ಟೋರೆಂಟಿಗೆ ಹೋಗಿ ವ್ಲಾಗಿಂಗ್ ಮಾಡ್ತಿದ್ದೀನಿ. ಈ ಥರ ಮನೆಗೆ ತಂದುಬಿಟ್ಟು ಸ್ಲ್ಯಾಬ್ ಮೇಲೆ ರಿವ್ಯೂ ಮಾಡ್ತಾ ಇಲ್ಲ. 5-6 ಹೋಟೆಲ್ಗಳು ಆಲ್ರೆಡಿ ನನ್ನ ಲಿಸ್ಟಲ್ಲಿವೆ. ಇನ್ನೂ ಯಾವುದಾದ್ರೂ ಹೋಟೆಲ್ಸ್ಗಳಿತ್ತು ಅಂದರೆ ದಯವಿಟ್ಟು ಇವಾಗಲೇ ಕಮೆಂಟನ್ನು ಮಾಡಿ. ಆವಾಗಲೇ ನನಗೊಂದು ಐಡಿಯಾಗಳು ಬರ್ತವೆ, ಯಾವ್ಯಾವ ಹೋಟೆಲ್ಗಳು ಓಪನ್ ಆಗಿವೆ. ಗೋಬಿ ಖಾಲಿಯಾಗುವಂಥ ಟೈಮ್ ಹತ್ರ ಬಂತು, ಇನ್ನು ಸ್ವಲ್ಪ ಉಳ್ಕೊಂಡಿದೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಿ ಅಂದರೆ ಸ್ವಲ್ಪ ಆದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಸೊ ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ, ಬಿಕಾಸ್ ದ್ಯಾಟ್ ಈಸ್ ಅ ಗುಡ್ ಕಮ್ಯುನಿಕೇಷನ್ ನಮ್ಮ ಮತ್ತು ನಿಮ್ಮ ಮಧ್ಯದಲ್ಲಿ. ಜೊತೆಯಲ್ಲಿ ಇವಾಗಲೇ ಅಲ್ಲೊಂದು ಲೈಕ್ ಬಟನ್ ಇದೆ ನೋಡಿ, ಜಸ್ಟ್ ಕೆಳಗಡೆ ಇವಾಗಲೇ ಒತ್ತಿಬಿಡಿ, ಮತ್ತು ಮರ್ತೋಗ್ತೀರಾ. ಅದೇ ರೀತಿಯಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಯಾಕೆಂದರೆ 95% ಜನ ವಿಡಿಯೋ ನೋಡ್ಕೊಂಡು ಹಾಗೆ ಪಾಸ್ ಆಗ್ತಾ ಇದ್ದೀರಾ, 5% ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಸಬ್ಸ್ಕ್ರೈಬ್ ದ ವಿಡಿಯೋ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆದಷ್ಟು ಬೇಗ ಇದೇ ವಾರದಲ್ಲಿ 3 ವೀಡಿಯೋಸ್ಗಳನ್ನು, ಸ್ಪೆಷಲ್ ವೀಡಿಯೋಸ್ಗಳನ್ನು ತರ್ತಾ ಇದ್ದೀನಿ. ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು. ಶುಭ ದಿನ.